ಬೇಡಿ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಹೆರಿಗೆಗೆ ಬಂದ ಮಹಿಳೆಗೆ ಚಿಕಿತ್ಸೆ ಸಿಗದೆ ಮಗು ಸಾವನ್ನಪ್ಪಿದೆ. ಹೆರಿಗೆಗೆ ಮೊದಲೇ ಕಾಲು ಹೊರಗೆ ಬಂದಿದೆ. ಈ ನಿಟ್ಟಿನಲ್ಲಿ ಮಗು ಸಾವನ್ನಪ್ಪಿರುವಂತದ್ದು ಸಮಯಕ್ಕೆ ಸರಿಯಾಗಿ ಹೆರಿಗೆ ಆಗದೆ ಈ ಒಂದು ಘಟನೆ ನಡೆದಿದೆ. ವಿಜಯಪುರದಲ್ಲಿ ಗರ್ಭಿಣಿ ಮಹಿಳೆಯೊಬ್ಬಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಹೆರಿಗೆಗಾಗಿ ಆಸ್ಪತ್ರೆ ಅಲೆದಾಡಿದ್ರೂ ಕೂಡ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ದೊರೆಯದೆ ಹೆರಿಗೆ ಮುನ್ನವೇ ನವಜಾತ ಶಿಶು ಕಾಲು ಹೊರಗೆ ಬಂದು ಹೊಟ್ಟೆಯಲ್ಲಿಯೇ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆ ಬಬಲೇಶ್ವರ ಪಟ್ಟಣದ ನಿವಾಸಿ ಗರ್ಭಿಣಿ ಹನುಮವ್ವ ಕೊರವರ ಎಂಬುವವರನ್ನ ಬೆಳಗ್ಗೆ ಬಬಲೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಕೊಂಡು ಹೋಗಿದ್ದಾರೆ. ಆದರೆ ಆಕೆಯ ತಾಯಿ ಕಾರ್ಡ್ನಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಉಲ್ಲೇಖ ಮಾಡಿದ್ದ ಕಾರಣ ವಿಜಯಪುರಕ್ಕೆ ಕರ್ಕೊಂಡು ಹೋಗೋದಕ್ಕೆ ವೈದ್ಯರು ಸೂಚನೆಯನ್ನ ಕೊಟ್ಟರು. ಆಂಬ್ಯುಲೆನ್ಸ್ ಮೂಲಕ ವಿಜಯಪುರದ ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋದ್ರೂ ಕೂಡ ಯಾರು ರೋಗಿಯನ್ನ ದಾಖಲಿಸಿಕೊಂಡಿಲ್ಲ. ಕೊನೆಗೆ ಜಲನಗರದ ಸಂಜೀವ ಹೆರಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಅಷ್ಟರೊಳಗಾಗಲೇ ಮಗುವಿನ ಕಾಲು ಹೊರಗಡೆ ಬಂದಿತ್ತು. ಆಗ ಡಾಕ್ಟರ್ ವಿಜಯ್ ಗರ್ಭಿಣಿಯನ್ನ ದಾಖಲಿಸಿಕೊಂಡು ಹೆರಿಗೆ ಮಾಡಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಬಹಳ ತಡವಾಗಿದ್ರಿಂದ ಹೊಟ್ಟೆಯೊಳಗೆ ಮಗುವಿನ ಕುತ್ತಿಗೆ 3 ಕರಳು ಸುತ್ತಕೊಂಡು ಮಗು ಸಾವನ್ನಪ್ಪಿದೆ. ವೈದ್ಯರು ಕನಿಷ್ಠ ತಾಯಿಯನ್ನಾದರೂ ಉಳಿಸಬೇಕೆಂದು ಶಸ್ತ್ರಚಿಕಿತ್ಸೆ ಮೂಲಕ ಮೃತ ಮಗುವನ್ನ ಹೊರಕ್ಕೆ ತೆಗೆದು ತಾಯಿಯ ಜೀವ ರಕ್ಷಿಸಿದ್ದಾರೆ. ನಿಜಕ್ಕೂ ಇದು ಮನಕಲಕುವಂತಹ ಘಟನೆ. ಹೆರಿಗೆಗಾಗಿ ಆಸ್ಪತ್ರೆ ಅಲೆದ್ರೂ ಕೂಡ ಎಲ್ಲೂ ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ. ಹೆರಿಗೆ ನೋವು ಕೂಡ ಜಾಸ್ತಿ ಆಗಿತ್ತು. ಇಂತಹ ಟೈಮಲ್ಲಿ ಮಗುವಿನ ಕಾಲು ಹೊರಗೆ ಬಂದು ಮಗು ಹೊಟ್ಟೆಯೊಳಗೆ ಸಾವನ್ನಪ್ಪಿರುವಂತಹ ಘಟನೆ ಇದು ವಿಜಯಪುರದಲ್ಲಿ ನಡೆದಿದೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದೆ. ಇವತ್ತು ತಾಯಿ ಮಗು ಇಬ್ಬರೂ ಕೂಡ ಆರೋಗ್ಯವಾಗಿರ್ತಾ ಇದ್ರು. ಆದರೆ ಚಿಕಿತ್ಸೆ ಸಿಗದೆ ಮಗು ಹೊಟ್ಟೆಯೊಳಗೆ ಸಾವನ್ನಪ್ಪಿದೆ. ನಮ್ಮ ಕೈಲಾದಕ್ಕೆಲ್ಲ ನಾವು ಇಲ್ಲಿ ಕೆಸ ಅಲ್ಲಿ ಕೇಳ್ಕೊಂತಾವ ಸಂಜೆ ಬರೋಣ ಎಕ್ದಮ್ ಎಮರ್ಜೆನ್ಸಿ ಇಲ್ಲಿ ಋಣ ಆಗ್ಬೋದು. ಮತ್ತು ಹಿಂಗಾಗಿ ಕಾಲು ಅಷ್ಟೇ ಹೊರಗೆ ಬಂದಿದ್ದು. ಮತ್ತು ಹಿಂಗಾಗಿ ಏನು ಮತ್ತು ನಾವು ಎಲ್ಲ ಥರ ಕರ್ಬಿಗೆ ಸುಮಾರು ಕಾಲು ಎಲ್ಲ ತೊಗೊಂಡು ಹೋಗಿರಿ ಒಳಗಡೆ. ಮತ್ತು ಎಲ್ಲಿ ತೊಗೊಂಡು ಹೋಗಿದ್ರು ಫಸ್ಟ್ ಹೋಗಿದ್ದೆ ಆಸ್ಪತ್ರೆಗೆ ಹೋಗಿದ್ರಿ, ಸರ್ಕಾರಿ ಆಸ್ಪತ್ರೆಗೆ. ಅಲ್ಲಿ 8-7 ಪೇಷಂಟ್ ಅದ. ಮತ್ತು 2 ತಾಸು 3 ತಾಸು ಆತಂತಂದ್ರೆ ಇವು ತ್ರಾಸ ಭಾಳ ಬೇಕಾಗ್ತದೆ. ನಿಂತು ಬಿಟ್ಟಾದ್ರಿ ಏನ್ ಮಾಡಿ ಸುದ್ದಿ ಮುಂದುವರಿಯುತ್ತೆ. ಚಿಕ್ಕ